ಮುಳ್ಳಿದೆ ಅಂದ್ರೆ ಮೀನ್ ತಿನ್ನಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ ಮಗ ನಾನು. ಆದ್ರೆ ಇವತ್ತು ಆಕ್ಟೋಪಸ್ ತಿನ್ನೋ ಪರಿಸ್ಥಿತಿಗೆ ಬಂದು ಲಾಕ್ ಆಗಿದ್ ಹೇಗ್ ಗೊತ್ತಾ? ಸೌತ್ ಕೊರಿಯಾದಲ್ಲಿ ಒಂದಿನ. ಕರ್ನಾಟಕದಲ್ಲಿ ಹೆಂಗೆ ಬೆಂಗಳೂರು ಬಿಟ್ಟು ಮಂಗಳೂರು, ಮಡಿಕೇರಿ, ಮೈಸೂರು ಅಂತ ಒಳ್ಳೊಳ್ಳೆ ಪ್ಲೇಸ್ ಇದೆಯೋ, ಅದೇ ತರ ಕೊರಿಯಾದಲ್ಲಿ ಸೌಲ್ ಬಿಟ್ಟು ಬೇರೆ ಪ್ಲೇಸಸ್ ನೋಡೋಣ ಅಂತ ಗ್ಯಾಂಗಿಗೆ ಹೊರಟಿದ್ವಿ. ಬಸ್ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ರೆ ಬರ್ತಾ ಇದ್ದು ಬರೀ ಹುಡುಗಿರೆ. ಆದ್ರೂ ಕಡೆಗೂ ನನಗೆ ಪಾರ್ಟ್ನರ್ ಆಗಿ ಸಿಕ್ಕಿದ್ದು ಅಂಟೋಣಿ. ಸೂರ್ಯಂಗೊಂದು ನಮಸ್ಕಾರ ಹಾಕೊಂಡು ಸುಟ್ಟು ಕರಿಮಶಿಗೆ ಎಂಡ್ ಆಗೋಕ್ ರೆಡಿಯಾದ ನಾನು ಸೇಫ್ಟಿಗೊಂದು ಜಾಕೆಟ್ ಹಾಕೊಂಡು ಡಿಸ್ಕೋ ಬೋಟ್ ಅಲ್ಲಿ ರಂಬೆ, ಊರ್ವಶೆ, ಮೇನಕೆರ ಮಧ್ಯ ಕೃಷ್ಣನ್ ತರ ಕೂತ್ಕೊಂಡು ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ಅನ್ಕೊಂಡು ಫಸ್ಟ್ ಟೈಮ್ ಸರ್ಫಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಸೂಟ್ ಹಾಕೊಂಡು ರೆಡಿ ಆದೆ. ನನ್ನ ಹುಟ್ಟೂರು ಸಮುದ್ರದ ಪಕ್ಕಾನೇ ಇದ್ರೂನು ಈ ತರ ಅಲೆಗಳ ಮಧ್ಯ ಹಲಗೆಯ ಮೇಲೆ ತೇಲ್ಕೊಂಡು ಹೋಗೋ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಎಲ್ಲ ಎದ್ನೋ ಬಿದ್ನೋ ಅಂತ ಒದ್ದಾಡ್ತಾ ಇದ್ರೆ ಹೇಳಿ ಕೇಳಿ ಕನ್ನಡದವನು ಫಸ್ಟ್ ಅಟೆಂಪ್ಟ್ ಅಲ್ಲೇನೆ ಎಕ್ಸಾಮ್ ಪಾಸು. ಅದೇ ಖುಷಿಗೆ ಉಳ್ಕೊಳ್ಳಕ್ಕೆ ಲಕ್ಸುರಿ ರೂಮ್ಸ್ ಹಾಕೊಟ್ಟಿದ್ರು. ನೈಟ್ ಸಿಟಿ ಬಸ್ ಅಲ್ಲಿ ಒಂದ್ ರೌಂಡ್ ಹೋಗ್ ಬಂದು ಬೆಳಗ್ಗೆ ಎದ್ದು ತಿಂಡಿ ತಿಂದು ಇನ್ಫ್ಲುಯೆನ್ಸ್ ಆಗಿರೋ ಈ ಹುಡುಗಿರೆಲ್ಲ ಪಡೋ ಕಷ್ಟವನ್ನ ಕಣ್ತುಂಬ್ಕೊಂಡು ಊಟ ಮಾಡೋ ಕರ್ಕೊಂಡು ಹೋದ್ರು. ವೆಜ್ ಬೀಫ್ ಯಾವ್ದು ಬೇಕು ಅಂತ ಕೇಳಿರೋದಕ್ಕೆ ಇವತ್ತಿನ ಮಟ್ಟಿಗೆ ಪ್ಯೂರ್ ವೆಜ್ ಅಂತ ಹೋದ್ರೆ ಇಟ್ಟಿದ್ರು ನೋಡಿ. ಏನೇ ಆಗ್ಲಿ ಇವತ್ತಾದ್ರೂ ಒಂದ್ಸಲ ತಿಂದು ನೋಡೇ ಬಿಡೋಣ ಅಂತ ಬಾಯಿಗೆ ಹಾಕೊಂಡ್ರೆ ರಬ್ಬರ್ ತರ ಚುರು ಚುರು ಅಂತ ಇದೆ. ಸತ್ತೋಗಿದ್ರು ಒಳಗಡೆನೆ ಓಡಾಡ್ದಂಗ ಆಗ್ತಾ ಇದೆ. ಟೇಸ್ಟ್ ಆಲ್ಮೋಸ್ಟ್ ಮಶ್ರೂಮ್ ತರ ಇದೆ. ನಮ್ಮನ್ ಬಿಡಿ, ನಿಮ್ಮ ಫ್ರೆಂಡ್ಸ್ ಗ್ಯಾಂಗ್ ಅಲ್ಲಿ ನಾಯಿ, ನರಿ, ಹಂದಿ, ಕೋಳಿ ಏನೇ ಕೊಟ್ರು ತಿಂದು ಗೈಂಡಾಮೃಗನ ಟ್ಯಾಗ್ ಮಾಡ್ಬಿಟ್ಟು ಹೇಳಿ ಮಚ್ಚ ಈ ವೆಜ್ ಊಟ ನಿಂಗೆ ಕರೆಕ್ಟ್. ಮುಂದಿನ ವಿಡಿಯೋಸ್ ಗಳಲ್ಲಿ ಏನ್ ಮಾಡ್ಬೇಕು ಅಂತ ಚಾಲೆಂಜಸ್ ನೀವು ಕೊಡಿ. ಅಲ್ಲಿ ತನಕ